ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕನ್ನಡ ವರ್ಡ್ ಟಿವಿ ಚಾನಲ್ಗೆ. ಇವತ್ತಿನ ವಿಷಯ ಏನಂದರೆ, ಪುಟ್ಟಕ್ಕ ಸೀರಿಯಲ್ ಯಾರಿಗೆ ಗೊತ್ತಿಲ್ಲ? ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಇವಾಗ ಇಲ್ಲಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂದರೆ, ಯುವ ನಟಿಯರಿಗೆ ಭರ್ಜರಿ ಆಫರ್ ಕೊಡ್ತಿದೆ ಪುಟ್ಟಕ್ಕನ ಮಕ್ಕಳು ತಂಡ. ಏನಿರ್ಬೋದು ಇದು ಅನ್ನೋ ವಿಷಯ ನನಗೆ ಹೇಳೇ ಹೇಳ್ತೀನಿ ನಾನು. ನಟಿಯರು ಬೇಕಾಗಿದ್ದಾರಂತೆ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ಗೆ. ಸೊ ಇವಾಗ ಯಾರ್ಯಾರು ನಟಿಯರಾಗಬೇಕು ಅಂತ ಆಸೆ ಪಡ್ತಾಯಿದ್ರು ಅವ್ರಿಗಿದೊಂದು ಭರ್ಜರಿ ಆಫರ್. ಮತ್ತು ಯಾವ ಥರ ಪ್ರೋಸೆಸ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಬರಿಬೇಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಆದ್ದರಿಂದ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ನನ್ನ ಮನೆಯ ಕಳಕಳೆಯ ಪ್ರಾರ್ಥನೆ. ಮತ್ತು ಈ ಸೀರಿಯಲ್ನಲ್ಲಿ ಹಿರಿಯ ನಟಿಯಾದ ಉಮಾಶ್ರೀ ಮತ್ತು ಮಂಜು ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯ ಪಾತ್ರದಲ್ಲಿ ಈ ಪುಟ್ಟಕ್ಕನ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಕನ್ನಡ ಕಿರುತೆರೆಯಲ್ಲಿ ಇದೊಂದು ಯಶಸ್ವಿಯಾಗಿ ಸಾಗುತ್ತಿರುವ ಮತ್ತು TRP ಪಟ್ಟಿಯಲ್ಲಿ ಕಳೆದ ಹಲವಾರು ವಾರಗಳಿಂದ ಮೊದಲ ಸ್ಥಾನ ಗಳಿಸಿದೆ ಇದು ಪುಟ್ಟಕ್ಕನ ಮಕ್ಕಳು. ಒಬ್ಬ ತಾಯಿ ಹಾಗೂ 3 ಹೆಣ್ಣು ಮಕ್ಕಳ ಹೇಗೆ ಬೆಳೆಸ್ತಾಳೆ ಅನ್ನೋದು ಈ ಸೀರಿಯಲ್ ಕಥೆ ಆಗಿದ್ದು, ಮತ್ತು ಪುಟ್ಟಕ್ಕನ ಮಕ್ಕಳು ವಿಶೇಷವಾಗಿ ಅಚ್ಚುಮೆಚ್ಚಾಗಿರೋ ಧಾರಾವಾಹಿ ಒಂದು. ಅದು ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಹೊಸತನಕ್ಕೆ ಇದು ವೀಕ್ಷಕರನ್ನು ಇನ್ನು ಮೆಟ್ಟಿದೆ. ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಬಂಗಾರಮ್ಮನ ಬದಲಾಗಿ ಈಗ ಸಿಂಗಾರಮ್ಮ ಬಂದಿದ್ದಾಳೆ. ಯಾವ ರೀತಿಯಾಗಿ ಸ್ನೇಹ ಪುಟ್ಟಕ್ಕನ ಜೊತೆ ಯಾವ ರೀತಿಯಾಗಿ ಇರ್ತಾಳೆ ಅನ್ನೋದು ಕುತೂಹಲ. ಮತ್ತು ಅತ್ತ ಸಹನ ಕೂಡ ಹೊಸ ಬದುಕು ಆರಂಭಿಸ್ತಾ ಇದ್ದಾರೆ. ಇದೇ ರೀತಿ ವಿಭಿನ್ನ ಕಥೆಯೊಂದು ಮೂಡಿ ಬರುತ್ತಿದೆ ಈ ಪುಟ್ಟಕ್ಕನ ಮಕ್ಕಳು. ಈಗ ತುಂಬ ಗಮನ ಸೆಳೀತಿರೋ ವಿಷಯ ಏನಂದರೆ, ಈ ಧಾರಾವಾಹಿಯಲ್ಲಿ ನಟಿಸಲು ನಿಮಗೊಂದು ಸುವರ್ಣ ಅವಕಾಶ ಇದೆ. ನಟಿಯರು ಬೇಕಾಗಿದ್ದಂತೆ ಪುಟ್ಟಕ್ಕನ ಮಕ್ಕಳು. ಇದನ್ನು ಯಾರೂ ಹೇಳಿರೋ ಮಾತಲ್ಲ. ಈ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ನಟಿಯೊಬ್ಬರು ಬೇಕಾಗಿದ್ದಾರಂತೆ. ಈ ಬಗ್ಗೆ ಸ್ವಂತ ಧಾರಾವಾಹಿಯ ನಿರ್ದೇಶಕರು ಆರೂರು ಜಗದೀಶ್ ತಿಳಿಸಿರೋದು. ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಿರ್ದೇಶಕರು ಆರೂರು ಜಗದೀಶ್ ಅವರು ಹೇಳ್ತಾ ಇರೋರು, ಮೇನ್ ಕ್ಯಾರೆಕ್ಟರ್ ಲೀಡ್ ಮಾಡೋಕ್ಕೊಬ್ಬ ನಟಿಮಣಿಯರು ಬೇಕಾಗಿದ್ದರೆ ಮತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲು ಮುಂದಾಗ್ತಿದ್ದಾರಂತೆ ಇದರಲ್ಲಿ. ಮತ್ತು ತಮ್ಮ ಸಾಮಾಜಿಕ ಜಾಲತಾಣ ಬರುಕೊಂಡಿರು ಆರೂರು ಜಗದೀಶ್ ಅಂದರೆ ಹೇಳ್ತಾ ಇದ್ದಾರೆ. ಮತ್ತು ಈ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಹೊಸ ಪಾತ್ರಧಾರಿಗೆ 23ರಿಂದ 26 ವಯಸ್ಸಿನ ಒಳಗಿರಬೇಕು. 23ರಿಂದ 26 ವಯಸ್ಸು ಮತ್ತು ಸ್ಪಷ್ಟ ಕನ್ನಡ ಮಾತಾಡಬೇಕಂತೆ. ನಟಿಯರು ಗೊತ್ತಿರಬೇಕಂತೆ. ಇನ್ನೊಂದು ಗುಡ್ ಲಕ್ ಇರಲೇಬೇಕು. ಹುಡುಗಿ ಬೇಕಾಗಿದ್ದರೆ ದಯವಿಟ್ಟು ನಿಮ್ಮ ಫೋಟೋ ಮತ್ತು ಅಂದರೆ ಒಂದು ಆ್ಯಕ್ಟಿಂಗ್ ಮಾಡಿರೋ ವಿಡಿಯೋನ ಶೀಘ್ರವಾಗಿ ಈ ಇಮೇಲ್ಗೆ ಅಂದರೆ ಈ ಜಿಮೇಲ್ಗೆ ನೀವು SMS ಮಾಡಬೇಕು, ಸೆಂಡ್ ಮಾಡಬೇಕು. ಅಂದರೆ JSproduction.pm@gmail. ಇನ್ನೊಂದು ಸತಿ ಹೇಳ್ತೀನಿ, JSproduction.pm@gmail. ಇದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ನನ್ನ ವಿಡಿಯೋದಲ್ಲಿ ಕೂಡ ನಾನು ಹಾಕಿರ್ತೀನಿ. ಈ ಇಮೇಲ್ಗೆ ನಿಮ್ಮ ಫೋಟೋವನ್ನು ಮತ್ತು ನಿಮ್ಮ ಒಂದು ಕಿರುಚಿರ ಅಂದರೆ ಒಂದು ಡೈಲಾಗ್ ಕೂಡ ಇದರಲ್ಲಿ ಹಾಕಿ ನೀವು ಕಳಿಸ್ಬೋದು ಈ ಇಮೇಲಿಂದ. ಇದರಿಂದ ಆಯ್ಕೆ ಆದವರಿಗೆ ನಿಮಗೆ ಇಮೇಲ್ ಮುಖಾಂತರನೇ ಕೂಡ ನಿಮಗೆ ಸಂದೇಶ ಅಂದರೆ ಮೆಸೇಜ್ ಬರುತ್ತೆ, ನೀವು ಸೆಲೆಕ್ಟ್ ಆಗಿದ್ದರೆ. ಇದು ಈಗಿನ ಬಿಗ್ಗೆಸ್ಟ್ ಅಪ್ಡೇಟ್. ಮತ್ತು ಹೊಸ ನಟಿಯರಾಗಬೇಕು ಅನ್ನೋ ಅವ್ರಿಗೆ ತುಂಬಾ ಅವಕಾಶ ಇದು. ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಯಾರ್ಯಾರು ಆಸೆ ಇರೋರು. ನನಗೂ ಕೂಡ ಆಸೆ ಇದೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ನಾನು ಕೂಡ, ಬಟ್ ನನಗೆ ಈಗ ಆಲ್ರೆಡಿ 27 ಆಗಿರೋದ್ರಿಂದ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಯಾರೆಲ್ಲ 23ಯಿಂದ 26ವರೆಗೂ ಇದೆಯೋ ಅವ್ರು ಖಂಡಿತವಾಗ್ಲೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಯಾವ ರೀತಿಯಾದ ಅಡ್ಡಿ ಅಥವಾ ಏನೂ ಇಲ್ಲ. ಮಾಡಿ ಲಕ್ಕಿದ್ರೆ ಸೆಲೆಕ್ಟ್ ಆಗ್ತೀರಾ. ನನಗನ್ಸಿದ ಮಟ್ಟಿಗೆ ಈ ರೀತಿ ನೆಗೆಟಿವ್ ಆಗೂ ಹೇಳ್ತೀನಿ ಅಂತ ಅಂದ್ಕೊಂಬಿಡಿ. ಅಂದರೆ ಈಗ ನಟಿ ಬಂತಲ್ಲ, ಮಹಾನಟಿ, ಆ ಸೀರಿಯಲ್ ಆ್ಯಕ್ಟ್ ಮಾಡಿರೋನೇ ತಗೊತಾರೇನೋ ಅಂತ ನನ್ನ ಭಾವನೆ. ಬಟ್ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ ಮೇಲೆ ನೀವು ದಯವಿಟ್ಟು ಕೂಡ ನೀವು ಇಮೇಲ್ ಮಾಡಿ ನಿಮ್ಮ ಆ್ಯಕ್ಟಿಂಗು ಮತ್ತು ಒಂದು ಭಾವಚಿತ್ರ ಭಾವಚಿತ್ರನ ಚೆನ್ನಾಗಿರೋ ಭಾವಚಿತ್ರ ಕೂಡ ಹಾಕಿ.
ಅದರಲ್ಲೇನು ಕಳ್ಕೊಳ್ಳೋ ಅಂತ ಯಾವುದೇ ರೀತಿಯಾದ ವಿಷಯ ಇಲ್ಲ. ಇದು ಆರೂರ್ ಜಗದೀಶ್ ನಿರ್ದೇಶನ ಆದ ಅವರೇ ಸ್ವತಃ ಹೇಳಿರುವಂಥದ್ದು. ಇದು ಒಂದು ಆರ್ಟಿಕಲ್ಲು. ಸೊ ಹಾಕಿ ನಿಮಗೆ ಚಾನ್ಸ್ ಸಿಕ್ಕಿರೆ ನನಗೂ ಕೂಡ ಸಂತೋಷ. ನನ್ನ ಚಾನಲ್ನು ಕೂಡ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದಕ್ಕಿಂತ ಮುಂಚೆ, ಸರಿನಾ? ಇನ್ನು ಏನೇನು ಪುಟ್ಟಕ್ಕನ ಸೀರಿಯಲಲ್ಲಿ ನಿಮಗೂ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ನಮಗೂ ಕೂಡ ಖುಷಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಬರಿಬೇಡಿ. ಹ್ಯಾವ್ ಎ ಗುಡ್ ಡೇ.